ಬರೀ ಸಾಂಬಾರು ಕುಡಿದ್ರೆ ಹೊಟ್ಟೆ ಉರಿಯಲ್ಲಿನೇ ಏನಾಗಲ್ಲ ಬಿಡು. ಕಳ್ಬೇಕು ನೋಡ್ರಿ. ಯೂ 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 ಪ್ಲೇಟ್ ಎಲ್ಲ ನಿಕ್ತಾವಳೆ, ಅಷ್ಟು ಚೆನ್ನಾಗೈತೇನೆ. ಇದೆಲ್ಲ ಚೆನ್ನಾಗಿ ಚೆಚ್ಚಿದ್ದೀನಿ, ಬೀಜ ಎಲ್ಲ ಆಚೆಗೆ ಬರಂಗೆ. ಇರು ನೋಡ್ತೀನಿ ಅದು ಹೆಂಗೆ ಚೆಚ್ಚಿದ್ಯಾ. ಕಾಯಿ ಹಾಕ್ತೀನಿ ನೋಡಿ. ಇವಾಗ ಬೇಳೆ ಬೆಂದವೆ, ಅದರೊಳಗೆ ಹಾಕ್ತಾಯಿದ್ದೀನಿ ಇವನ್ನ. ಇನ್ನೊಂದು ಹೆಸರು ಕೂಗಿಸ್ಕೋಬೇಕು. ಅಮ್ಮ ಏನಮ್ಮ ಇದು ಕಾಯಿ ಹಿಂಗದೆ, ಇದು ನಿಕ್ಕೊಂಡು ಏನು ಮಾಡ್ತೀಯಾ? ಇದು ಗುಳ್ಸುಂಡೆಕಾಯಿ ಅಂತಾರೆ, ಒಬ್ಬೊಬ್ಬರು ಉಷ್ಟಿಕಾಯಿ ಅಂತಾರೆ. ಅಲ್ಲ ಕಣಮ್ಮ, ಕಾಯಿನ ಯಾರಮ್ಮ ತಿಂತಾರೆ? ಈ ಕಾಯಿಲಿ ಸಾರು ಮಾಡಿ ಕೊಡ್ತೀನಿ, ತಿಂದು ನೋಡು. ನೀನು ಗ್ಯಾಸ್ಟಿಕ್ಕು ಅಂತೀಯಲ್ಲ, ನೀನು ಗ್ಯಾಸ್ಟಿಕ್ ಎತ್ತಗೋ ಓಡೋಯ್ತದೆ. ಸರಿನಮ್ಮ, ಆಯಿತು ಮಾಡಿಕೊಡು. ಅದು ಹೆಂಗಿರ್ತೈತೆ ನೋಡೇ ಬಿಡೋಣ. ಅದು ಹೆಂಗೆ ಮಾಡೋದು ಅಂತ ನನಗೂ ಹೇಳ್ಕೊಡಮ್ಮ. ಹ್ಞೂ ಸರಿ ಆಯಿತು, ಬಾ ಹೇಳ್ಕೊಡ್ತೀನಿ. ನಾನು ಗುಳ್ಸುಂಡೆಕಾಯಿ ಹುಳಿ ಮಾಡ್ತೀನಿ. ಅದಕ್ಕೊಂದು ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ಮೈಸೂರು ತೊಗರಿಬೇಳೆ, ಇದು ಮಾಮೂಲಿ ತೊಗರಿಬೇಳೆ. ಎರಡು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ಸಾರು ಮಾಡೋಕ್ಕೆ ಎರಡು ತೊಗರಿಬೇಳೆ ಮಿಕ್ಸ್ ಮಾಡಿ ಸಾರು ಮಾಡೋದು. ಇದನ್ನು ತೊಳ್ಕೊಡ್ತಾಯಿ ಕುಕ್ಕರ್ಗೆ ಹಾಕೋಣ. ಅಮ್ಮ ತೊಗರಿಬೇಳೆ ತೊಳೆಯೋಕೆ ಹೇಳ್ತಿದ್ದಲ್ಲ, ತೊಳೆದಿದ್ದೀನಿ ತಗೋ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ತೊಳೆದಿರೋ ಬೇಳೆ ಸ್ಟವ್ ಮೇಲೆ ಇಕ್ಕಿದ್ದೀನಿ. ಈಗ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಇದಕ್ಕೆ 2 ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತೀನಿ. ಇವಾಗ ಅದಕ್ಕೆ 2 ಟೊಮೊಟೊ ಉತ್ತರಿಸ್ಬಿಟ್ಟು ಅದಕ್ಕೆ ಹಾಕ್ತೀನಿ. ಇದಕ್ಕೊಂದು ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಿ 1 ವಿಸಲ್ ಕೂಗಿಸ್ಕೊಳ್ಳೋಣ. ಇದೊಂದು ಕೂಗೋದಕ್ಕೆ ಗುಳ್ಸುಂಡೆಕಾಯಿ ಚೆಚ್ಕೊಂಡು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇಸ್ಕಿ ಬೀಜನೆಲ್ಲ ತೆಗೆದು ಕಾಯಿ ಅದರೊಳಗೆ ಹಾಕಿ ಕೂಗಿಸೋದು. ಇದೆಲ್ಲ ಚೆನ್ನಾಗಿ ಚೆಚ್ಚಿದ್ದೀನಿ, ಬೀಜ ಎಲ್ಲ ಆಚೆಗೆ ಬರಂಗೆ. ಇರು ನೋಡ್ತೀನಿ ಅದು ಹೆಂಗೆ ಚೆಚ್ಚಿದ್ಯಾ. ಹಿಂಗೆ ಚೆಚ್ಕೊಂಬಿಡ್ಕ ಎಲ್ಲ ಬೀಜ ಆಚೆ ಬರೋಂಗೆ. ಬೀಜ ಎಲ್ಲ ಆಚೆಗೆ ಹೋಗಂಗೆ ಹಿಂಗೆ ಚೆಚ್ಕೊಂಡು ತೊಳೆದು ಚೆಂದಾಗೆ. ಬೀಜ ಇರಬಾರ್ದು. ಚೆಚ್ಚಾಗಲೇ ನೋಡಿ ಈ ಬೀಜ ಎಷ್ಟು ಬೀಜ ಬಂದವೆ. ಇನ್ನು ಈ ಕಾಯಿನಲ್ಲಿ ಇರೋ ಬೀಜ ಎಲ್ಲ ತೆಗ್ದಾಕ್ಬೇಕು ನೋಡಿ. ಹಿಂಗೆ ಇಸ್ಕಿ ತೆಗಿಬೇಕು. ಆ ಬೀಜನೆಲ್ಲನೂ ತೆಗೆದು ನೋಡಿ ಹಿಂಗೆ ಇಸ್ಕಿ ಚೆನ್ನಾಗಿ ತೊಳೆದು ನೋಡಿ ಇದನ್ನ ಸಾರ್ಗೆ ಹಾಕಬೇಕು. ಈ ಬೀಜ ಹಾಕಿದ್ರೆ ಕಸರೆ ಬರ್ತದೆ, ಈ ಬೀಜ ಮಾತ್ರ ಹಾಕ್ಬಾರ್ದು. ನೋಡಿರಿ ಆಲೆ ಒಂದು ಸತಿ ತೊಳೆದಿದ್ದೀನಿ, ಇನ್ನೂ ಬೀಜ ಅವೇ. ಇನ್ನೂ ಒಂದು ಸಾರಿ ತೊಳಿಬೇಕು. ಇನ್ನೊಂದು ಸಾರಿ ತೊಳೆಯೋಕ್ಕೆ ಹಾಕ್ತಾಯಿದ್ದೀನಿ. ತಿರ್ಗಾ ನೋಡಿ ಹಿಂಗೆ ಇಸಿಕೊಂಡು ಆ ಬೀಜ ಎಲ್ಲ ಹೋಗಂಗೆ ತೊಳ್ಕೋಬೇಕು. ಬೀಜ ಕಸರೆ ಬರ್ತದೆ ನೋಡು. ಬೀಜ ಎಲ್ಲ ಬಿಟ್ಟೋಗಿ ನೋಡಿ ನೀರು ಎಷ್ಟು ಕಪ್ಪಾಗದೆ. 1 ವಿಸಲ್ ಕೂಗಿಸ್ಕೊಂಡಿದ್ದೆ. ಇವಾಗ ಬೇಳೆ ಬೆಂದವೆ, ಕಾಯಿ ಹಾಕ್ತೀನಿ ನೋಡಿ. ಇವಾಗ ಬೇಳೆ ಬೆಂದವೆ, ಅದರೊಳಗೆ ಹಾಕ್ತಾಯಿದ್ದೀನಿ ಇವನ್ನ. ಇನ್ನೊಂದು ಹೆಸರು ಕೂಗಿಸ್ಕೋಬೇಕು. ಹಾಕಿ ಮುಚ್ಚಿ ಮಡ್ತಾ ಇದ್ದೀನಿ. ಮುಚ್ತಾ ಇದ್ದೀನಿ. ಇನ್ನೊಂದು ಸಾರಿ ಕೂಗಿಸ್ಕೋಬೇಕು. ಇದು ಇನ್ನೊಂದು ವಿಸಲ್ ಕೂಗೋಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ ನೋಡಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡ್ದು ನೋಡಿ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ.
ಕರಿಬೇವು ಹಾಕ್ಬಿಡೋಣ. ಈರುಳ್ಳಿ ಹಾಕ್ತೀನಿ. ಕಡೆಯಲ್ಲಿ ಒಂಚೂರು ಹಿಂಗೆ ಸೇರಿಸ್ಕೊಳ್ಳೋಣ. ಹಿಂಗೆ ಸೇರಿಸಿ ನೋಡಿ, ಹಿಂಗೆ ತಿರುಗಿಸ್ಕೊಂಡು ಈಗ ಒಗ್ಗರಣೆ ರೆಡಿ ಆಯಿತು. ವಿಜಲ್ ಬಿಟ್ಟದೆ. ಗುಳ್ಸುಂಡೆಕಾಯಿ ಒಂದು ಕೂಗಿಸ್ಕೊಂಡೆ. ಈಗ ಒಗ್ಗರಣೆನೂ ಅದಕ್ಕೆ ಸೇರಿಸ್ತೀನಿ. ಇದೊಂದೆರಡು ಕುದೀಲಿ. ಇವಾಗ ಇದೆರಡು ಕುದ್ದದೆ. ಆಫ್ ಮಾಡ್ಕೊತೀನಿ. ಇನ್ನು ಕೊಳ್ಳೆ ಗ್ಯಾಸ್ಟಿಕ್ಕು ಅಂತೀಯಲ್ಲ, ಇದಕ್ಕೆ ಅನ್ನ ಹಾಕೊಂಡು ತಿಂದ್ಬಿಡು. ಗ್ಯಾಸ್ಟಿಕ್ ಇದ್ದರೆ ನನ್ನ ಹೆಸರು ಬದಲಾಯಿಸಿ. ಸರಿ ಕಣಮ್ಮ, ಆಯಿತು. ನೋಡೋಣ ಅಜ್ಜಿ ಸಾಂಬಾರು ಮಾಡಿದ್ದಾರೆ, ಟೇಸ್ಟ್ ಹೆಂಗಿದೆ ಅಂತ. ವಾವ್, ಸಖತ್ತಾಗಿದೆ. ಥ್ಯಾಂಕ್ಸ್ ಮಾ, ಸಾಂಬಾರು ಚೆನ್ನಾಗೈತೆ. ಇವಾಗ ಅನ್ನ ಹಾಕ್ಕೊಂಡು ಫುಲ್ಲು ಬ್ಯಾಟಿಂಗ್ ಮಾಡ್ತೀನಿ. ಸರಿ, ನೀನು ಟೇಸ್ಟ್ ಮಾಡ್ತೀಯಾ? ಇವಳಂತೂ ಅವಾಗಿಂದ ಕಾಯ್ಕೊಂಡು ಕೂತ್ಕೊಂಡ್ಬಿಟ್ಟೋಳೆ, ನಮ್ಮಮ್ಮ ನನಗೆ ಯಾವಾಗ ಕೊಡ್ತಾರೆ ಅಂತ. ಹೆಂಗಿದೆ ಸಿರಿ ಸಾಂಬಾರು? ಇರು ನಿಮಿಷ. ಹೆಂಗಿದೆ? ಚೆನ್ನಾಗಿದೆ, ಸೂಪರಾಗಿದೆ. ನೀನು ಯಾವತ್ತೂ ಮಾಡೇ ಕೊಡಲ್ಲ, ನೀನು ಈ ಥರ ಎಲ್ಲ ಮಾಡೋದೇ ಇಲ್ಲ. ನೋಡಿ ಗೈಸ್, ಹೆಂಗಿದ್ದಾಳೆ. ಡೈಲಿ ಕುಕ್ ಮಾಡಿಕೊಡೋದು ನಾನು. ಇವತ್ತೊಂದಿನ ಅಜ್ಜಿ ಸಾಂಬಾರು ಮಾಡಿಕೊಟ್ಟವ್ರೆ ಅಂತ ಪಕ್ಷನೇ ಚೇಂಜ್ ಮಾಡಿಬಿಟ್ಲು ಇವಳು. ಸರಿ, ಅನ್ನ ಹಾಕೊಡ್ಲ, ತಿಂತೀಯಾ? ಹಾಂ, ಹಾಕೊಡು. ಏನು ಗೊತ್ತಾ, ಸಾಂಬಾರು ಚೆನ್ನಾಗಿದೆ, ಬಿಸಿ ಇದೆ, ಸ್ವಲ್ಪ ಆರಲಿ ಆಮೇಲೆ ತಿನ್ನೋಣ ಅಂತ ಅಲ್ಲೇ ಇಟ್ಟು ಬಂದಿದ್ದೆ. ನಮ್ಮ ಸಿರಿ ನಿಧಾನಕ್ಕೆ ಹೋಗಿ ಬರೀ ಸಾಂಬಾರು ತಿಂತಿದ್ದಾಳೆ. ತೋರಿಸ್ತೀನಿ ಬನ್ನಿ. ಬರೀ ಸಾಂಬಾರು ಕುಡಿತಿದ್ಯಲ್ಲ ಸಿರಿ. ನನಗಿಷ್ಟ ಅಮ್ಮ, ಬರೀ ಸಾಂಬಾರು ಚೆನ್ನಾಗೈತೆ. ಚೆನ್ನಾಗೈತೆ. ಬರೀ ಸಾಂಬಾರು ಕುಡಿದ್ರೆ ಹೊಟ್ಟೆ ಉರಿಯಲ್ಲೇನೆ? ಏನಾಗಲ್ಲ ಬಿಡು. ಕಳ್ಬೇಕು ನೋಡ್ರಿ. ಯೂ 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 ಪ್ಲೇಟ್ ಎಲ್ಲ ನಿಕ್ತಾವಳೆ, ಅಷ್ಟು ಚೆನ್ನಾಗೈತೇನೆ. ಬೆದ್ಕೊಂಡ್ಬಿಟ್ಟೈತಲ್ಲ ನೋಡ್ರಿ, ಹಿಂಗೆ ಯಾರಾದರೂ ಮಾಡೋದು ನೋಡಿದ್ದೀರಾ? ನೀನು ಮಾಡಿಕೊಡೋದಂತ ಆಡ್ಕೊತಾ ಇದ್ಲ ಅವಾಗಲೇ. ಇಕ್ಬಿಟ್ಟು ಹೋಗಿದ್ರೆ ನೆಕ್ಕಿ ನೆಕ್ಕಿ ತಿಂತಾವಳೆ ಬರೀ ಸಾರನ್ನ. ಅನ್ನ ಹಾಕೊಡ್ಲೇನೆ, ತಿಂತೀಯೇನೆ? ಹಾಕೊಡು. ಸರಿ ಗೈಸ್, ನಾನು ಏನಾದರೂ ಅನ್ನ ಹಾಕ್ಕೊಟ್ಟಿಲ್ಲ ಅಂದರೆ ನನ್ನ ಮಗಳು ಬರೀ ಸಾಂಬಾರೇ ಕುಡಿದ್ಬಿಟ್ಟು ಖಾಲಿ ಮಾಡಿಬಿಡ್ತಾಳೆ. ಅನ್ನ ಹಾಕ್ಕೊಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್.